ತಮಿಳುನಾಡು ರಾಜಕೀಯದಲ್ಲಿ ಈಗ ದಳಪತಿ ವಿಜಯ್ ಹವಾ ಜೋರಾಗಿದೆ. ಮುಂಬರುವ ವಿಧಾನಸಭಾ ಚುನಾವಣೆಯನ್ನು ಗುರಿಯಾಗಿಸಿಕೊಂಡು ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಮಹಿಳೆಯರಿಗೆ ಭರಪೂರ್ ಭರವಸೆ ನೀಡಿದ್ದಾರೆ. ಯಾವೆಲ್ಲ ಭರವಸೆ ನೀಡಿದ್ದಾರೆ ಇಲ್ಲಿದೆ ವರದಿ. ತಮಿಳುನಾಡಿನಲ್ಲಿ ವಿಜಯ್ ವರ್ಸಸ್ ಸ್ಟಾಲಿನ್ ಸಮರ. ಚುನಾವಣೆ ಭರವಸೆ ಘೋಷಣೆ ಮಾಡಿದ ದಳಪತಿ. ತಮಿಳುನಾಡಿನಲ್ಲಿ ರಾಜಕೀಯದಲ್ಲಿ ತೀವ್ರ ಸಂಚಲನ ಮೂಡಿಸುತ್ತಿರುವ ವಿಜಯ್ ಚುನಾವಣೆಗಾಗಿ ಭರ್ಜರಿ ಸಿದ್ಧತೆ ನಡೆಸುತ್ತಿದ್ದಾರೆ. ಡಿಎಂಕೆ ಪಕ್ಷದ ವಿರುದ್ಧ ಸಮರ ಸಾರಿರುವ ದಳಪತಿ ಈ ಬಾರಿ ಚುನಾವಣೆ ಗೆಲ್ಲಲು ರಣತಂತ್ರ ರೂಪಿಸುತ್ತಿದ್ದಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ಮಮಲಾಪುರಂನಲ್ಲಿ ನಡೆದ ಬೃಹತ್ ಕಾರ್ಯಕ್ರಮದಲ್ಲಿ ವಿಜಯ್ ಮಹಿಳಾ ಸುರಕ್ಷತೆ ಸಬಲೀಕರಣ ಮತ್ತು ಮಕ್ಕಳಿಗಾಗಿ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಘೋಷಿಸಿದ್ದಾರೆ. ಇನ್ನು ಮದಿಪುಮಿಗು ಮಗಳಿರ್ ತಿಟ್ಟಂ ಅಡಿಯಲ್ಲಿ ರಾಜ್ಯದ 60 ವರ್ಷದೊಳಗಿನ ಎಲ್ಲ ಮಹಿಳೆಯರಿಗೆ ತಿಂಗಳಿಗೆ 2,500 ರೂಪಾಯಿ ಭತ್ಯೆ ನೀಡುವುದಾಗಿ ಪ್ರಕಟಿಸಿದರು. ಎಂಕೆ ಸ್ಟಾಲಿನ್ ನೇತೃತ್ವದ ಸರ್ಕಾರವನ್ನು ಟೀಕಿಸಿ ಇದು ಪ್ರಸ್ತುತ ಡಿಎಂಕೆ ಸರ್ಕಾರ ನೀಡುತ್ತಿರುವ 1,000 ರೂಪಾಯಿಗಿಂತ 2.5 ಪಟ್ಟು ಹೆಚ್ಚು ಎನ್ನಲಾಗಿದೆ. ಮಹಿಳೆಯರ ಕಲ್ಯಾಣಕ್ಕಾಗಿ ಅಣ್ಣನ್ ಸೀರೆ ಎಂಬ ವಿಶಿಷ್ಟ ಯೋಜನೆಯನ್ನು ವಿಜಯ್ ಘೋಷಿಸಿದ್ದಾರೆ. ಈ ಯೋಜನೆಯಡಿ ಮದುವೆಯಾಗುವ ಪ್ರತಿಯೊಬ್ಬ ವಧುವಿಗೆ 1 ಪವನ್ ಅಂದರೆ 8 ಗ್ರಾಂ ಚಿನ್ನ ಮತ್ತು ಉತ್ತಮ ಗುಣಮಟ್ಟದ ರೇಷ್ಮೆ ಸೀರೆಯನ್ನು ಉಡುಗೊರೆ ನೀಡಲಾಗುವುದು ಎಂದಿದ್ದಾರೆ. ಮಕ್ಕಳಿಗೆ ಬೇಬಿ ವೆಲ್ಕಮ್ ಕಿಟ್ ಹಾಗೂ ಶಿಕ್ಷಣಕ್ಕೆ ನೆರವು. ಉಚಿತ ಬಸ್ ಪ್ರಯಾಣ ಮತ್ತು 6 ಗ್ಯಾಸ್ ಸಿಲಿಂಡರ್ ಗಿಫ್ಟ್. ಮಹಿಳೆಯರಿಗಷ್ಟೇ ಅಲ್ಲ, ನವಜಾತ ಶಿಶುಗಳು ಮತ್ತು ಶಾಲಾ ಮಕ್ಕಳಿಗೂ ವಿಜಯ್ ಭರವಸೆ ನೀಡಿದ್ದಾರೆ. ಹುಟ್ಟುವ ಪ್ರತಿಯೊಂದು ಮಗುವಿಗೆ ಚಿನ್ನದ ಉಂಗುರ ಹಾಗೂ ಅಗತ್ಯ ವಸ್ತುಗಳಿರುವ ಬೇಬಿ ವೆಲ್ಕಮ್ ಕಿಟ್ ನೀಡಲಾಗುವುದು. ಅಲ್ಲದೆ ಆರ್ಥಿಕ ಮುಗ್ಗಟ್ಟಿನಿಂದ ಮಕ್ಕಳು ಶಾಲೆ ಬಿಡುವುದನ್ನು ತಪ್ಪಿಸಲು ಪೋಷಕರಿಗೆ ವರ್ಷಕ್ಕೆ 15,000 ರೂಪಾಯಿ ಶೈಕ್ಷಣಿಕ ಸಹಾಯಧನ ನೀಡುವ ಭರವಸೆ ನೀಡಿದ್ದಾರೆ. ಸಾರಿಗೆ ಮತ್ತು ಇಂಧನ ಕ್ಷೇತ್ರದಲ್ಲೂ ವಿಜಯ್ ದೊಡ್ಡ ಘೋಷಣೆ ಮಾಡಿದ್ದಾರೆ. ತಮಿಳುನಾಡಿನಾದ್ಯಂತ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಸಂಪೂರ್ಣ ಉಚಿತ ಪ್ರಯಾಣದ ಜೊತೆಗೆ ಅನ್ನಪೂರಣಿ ಸೂಪರ್ 6 ಯೋಜನೆಯಡಿ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 6 ಅಡಿಗೆ ಅನಿಲ ಸಿಲಿಂಡರ್ಗಳನ್ನು ಉಚಿತವಾಗಿ ನೀಡುವುದಾಗಿ ಹೇಳಿದ್ದಾರೆ. ಮಹಿಳಾ ರಕ್ಷಣೆಗಾಗಿ ರಾಣಿ ಮೇಲು ನಾಚಿಯಾರ್ ಪಡೆ. ದಳಪತಿ ಕೈ ಹಿಡಿತಾರ ತಮಿಳುನಾಡಿನ ಮಹಿಳೆಯರು. ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಿರುವ ವಿಜಯ್ ಮಹಿಳೆಯರ ವಿರುದ್ಧದ ಅಪರಾಧಗಳನ್ನು ತಡೆಯಲು ರಾಣಿ ಮೇಲು ನಾಚಿಯಾರ್ ಹೆಸರಿನ ವಿಶೇಷ ಪೊಲೀಸ್ ಪಡೆ ರಚಿಸುವುದಾಗಿ ತಿಳಿಸಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ 500 ಭದ್ರತಾ ತಂಡಗಳು ಹಾಗೂ ಸ್ಮಾರ್ಟ್ ಪ್ಯಾನಿಕ್ ಬಟನ್ಗಳ ಅಳವಡಿಕೆ ಮೂಲಕ ಮಹಿಳೆಯರ ಸುರಕ್ಷತೆಗೆ ಶೂನ್ಯ ಸಹಿಷ್ಣುತೆ ತೋರುವುದಾಗಿ ಡಿಎಂಕೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುತ್ತಲೇ ವಿಜಯ್ ಘರ್ಜಿಸಿದ್ದಾರೆ. ಎಂಕೆ ಸ್ಟಾಲಿನ್ ನೇತೃತ್ವದ ಸರ್ಕಾರವನ್ನು ಟೀಕಿಸಿ ತಮಿಳುನಾಡಿನ ಬಜೆಟ್ನ ಸುಮಾರು 30% ಹಣ ಸ್ಟಾಲಿನ್ ಸರ್ ತೆರಿಗೆ ಎಂಬ ಹೆಸರಿನಲ್ಲಿ ದುರುಪಯೋಗವಾಗುತ್ತಿದೆ ಎಂದು ಗುಡುಕಿದ್ದಾರೆ. ಡಿಎಂಕೆ ಪಕ್ಷ ಘೋಷಣೆ ಮಾಡಿದ ಭರವಸೆಗಳಿಗಿಂತ ವಿಜಯ್ ಹೆಚ್ಚಾಗಿಯೇ ಮಹಿಳೆಯರಿಗೆ ಆದ್ಯತೆ ಕೊಟ್ಟು ಚುನಾವಣೆ ಭರವಸೆ ಘೋಷಣೆ ಮಾಡಿದ್ದಾರೆ. ತಮಿಳುನಾಡಿನ ಮಹಿಳಾ ಮತದಾರರನ್ನು ಸೆಳೆಯುವಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತವೆ ಎಂಬುದನ್ನು ಕಾದು ನೋಡಬೇಕಿದೆ.